ನಾಳೆ ಶ್ರಾವಣ 3ನೇ ಶನಿವಾರ ಈ ಕೆಲಸ ಮಾಡಿ. ಈ ದಿನ ಲಕ್ಷ್ಮೀ ವೆಂಕಟೇಶ್ವರ, ಹನುಮಂತ ಹಾಗೂ ಶನಿದೇವನನ್ನು ಪೂಜಿಸಲಾಗುತ್ತದೆ. ಶಿವನೊಂದಿಗೆ ಶನಿಯು ಅನುಗ್ರಹಿಸುವನು. ಈ ವಸ್ತುಗಳನ್ನು ಮಾತ್ರ ಖರೀದಿಸಲೇಬೇಡಿ, ಶನಿಕಾಟ ಹೆಚ್ಚಾಗುವುದು. ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ವಾರಗಳಿಗೆ ವಿಶೇಷವಾದ ಮಹತ್ವವಿದೆ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಶನಿವಾರವನ್ನು ಶ್ರಾವಣ ಶನಿವಾರ ಅಥವಾ ಸಂಪತ್ತು ಶನಿವಾರ ಎಂದು ಕರೆಯುತ್ತಾರೆ. ಈ ದಿನ ಲಕ್ಷ್ಮೀ ವೆಂಕಟೇಶ್ವರ, ಹನುಮಂತ ಹಾಗೂ ಶನಿದೇವನನ್ನು ಪೂಜಿಸಲಾಗುತ್ತದೆ. ಶ್ರಾವಣ ಮಾಸದ 3ನೇ ಶನಿವಾರವನ್ನು 2024ರ ಆಗಸ್ಟ್ 24ರಂದು ಆಚರಿಸಲಾಗುವುದು. ಈ ದಿನ ಲಕ್ಷ್ಮೀ ವೆಂಕಟೇಶ್ವರ, ಹನುಮಂತ ಹಾಗೂ ಶನಿದೇವನನ್ನು ಪೂಜಿಸಲಾಗುತ್ತದೆ. ಶ್ರಾವಣ ಶನಿವಾರದ ಪೂಜಾ ವಿಧಾನಗಳು ಏನು, ಹೇಗೆ ಇದನ್ನು ಮಾಡಬಹುದು ಎಂಬುದಕ್ಕೆ ಇಲ್ಲಿದೆ ಮಾಹಿತಿ. ಶನಿದೇವನ ಪೂಜೆ. ಶನಿ ಹೆಗಲು ಏರಿದರೆ ಸಂಕಷ್ಟ ಮುಗಿಯಲ್ಲ ಅನ್ನೋ ಮಾತಿದೆ. ಆದರೆ ಶನಿ ಒಳ್ಳೆಯದಕ್ಕೂ ಹೆಗಲೇರುತ್ತಾನೆ, ಕೆಟ್ಟದ್ದಕ್ಕೂ ಹೆಗಲೇರುತ್ತಾನೆ. ನಾವು ಮಾಡುವ ಕೆಲವು ತಪ್ಪುಗಳಿಂದಾಗಿ ಶನಿದೇವನ ಕೆಂಗಣ್ಣಿಗೆ ಗುರಿಯಾಗುತ್ತೇವೆ. ಶನಿಯ ಅಧಿಪತಿ ಶನಿದೇವ, ಅವನು ಸೂರ್ಯನ ಮಗ. ಹಿರಿಯರು ಹೇಳುವ ಪ್ರಕಾರ ಶನಿವಾರದಂದು ಕೆಲವು ವಸ್ತುಗಳನ್ನು ನಾವು ಖರೀದಿಸಲೇಬಾರದಂತೆ. ಒಂದು ವೇಳೆ ಖರೀದಿಸಿದರೆ ದರಿದ್ರ ವಕ್ಕರಿಸುತ್ತೆ ಎಂದು ಹೇಳುತ್ತಾರೆ. ಜಾತಕದಲ್ಲಿನ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಶನಿಯು ಫಲ ನೀಡುತ್ತಾನೆ. ಎಲಿನಾಟಿ ಶನಿ, ಅರ್ಧಾಷ್ಟಮಿ ಶನಿ, ಶನಿ ಮಹದರ್ಶ ರೂಪದಲ್ಲಿ ಫಲಿತಾಂಶಗಳನ್ನು ನೀಡುತ್ತಾನೆ. ಶನಿದೇವರು ತುಂಬಾ ಶಕ್ತಿಶಾಲಿ ಎಂದು ನಂಬಲಾಗಿದೆ. ಶನಿಯನ್ನು ಮಧುಡ ಎಂದು ಸಹ ಕರೆಯಲಾಗುತ್ತದೆ. ಅವನು ತನ್ನ ಜಾತಕದಲ್ಲಿ ನಿಧಾನವಾಗಿ ಒಂದು ಚಿಹ್ನೆಯಿಂದ ಇನ್ನೊಂದಕ್ಕೆ ಚಲಿಸುತ್ತಾನೆ. ಅದಕ್ಕಾಗಿಯೇ ಅನೇಕ ಜನರು ಅವನ ಪ್ರಭಾವಕ್ಕೆ ಒಳಗಾಗಿ ಕಷ್ಟ ಅನುಭವಿಸುತ್ತಾರೆ. ಶನಿವಾರದಂದು ಕೆಲವು ವಸ್ತುಗಳನ್ನು ಖರೀದಿಸಬೇಡಿ ಎಂದು ಜ್ಯೋತಿಷಿಗಳು ಮತ್ತು ಹಿರಿಯರು ಹೇಳುತ್ತಾರೆ. ಇದರಿಂದ ನಮಗೆ ಕೆಟ್ಟದಾಗುತ್ತದೆ ಎಂದು ಹೇಳಲಾಗುತ್ತದೆ. ಹೀಗಾಗಿ ಶನಿವಾರದಂದು ಉಪ್ಪು, ಕಪ್ಪು ಬಟ್ಟೆ, ಸಾಸುವೆ ಎಣ್ಣೆ, ಚಪ್ಪಲಿ, ಕಬ್ಬಿಣದ ವಸ್ತುಗಳನ್ನು ಖರೀದಿಸಿ ಮನೆಗೆ ತರಬೇಡಿ. ಅದೇ ರೀತಿ ಕಲ್ಲಿದ್ದಲು, ಕಾಜಲ್, ಚರ್ಮದ ವಸ್ತುಗಳು, ಕಪ್ಪು ಮುತ್ತುಗಳನ್ನು ಖರೀದಿಸಬೇಡಿ. ಇವುಗಳನ್ನು ಖರೀದಿಸಿದರೆ ಇನ್ನಿಲ್ಲದ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂದು ಜ್ಯೋತಿಷಿಗಳು ಹೇಳಿದ್ದಾರೆ. ಶನಿದೇವನು ಎಣ್ಣೆಯಲ್ಲಿ ಇರುತ್ತಾನೆ. ಅದೇ ರೀತಿಯಲ್ಲಿ ಕಪ್ಪು ಬಟ್ಟೆಯನ್ನು ಆತನಿಗೆ ಪೂಜೆಯಲ್ಲಿ ಬಳಸಿ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಕರಿಬೇವು ಮತ್ತು ಉದ್ದಿನ ಬೇಳೆಯನ್ನು ಮೊದಲೇ ತಂದು ಇಟ್ಟುಕೊಳ್ಳಿ. ಆದರೆ ಶನಿವಾರದಂದು ಶನಿದೇವನ ಕೃಪೆಗಾಗಿ ಮೇಲಿನ ವಸ್ತುಗಳನ್ನು ಬಳಸಿ ಪೂಜಿಸಬೇಕು. ತೈಲಾಭಿಷೇಕ, ಕರಿಬೇವು, ವೀಳ್ಯದೆಲೆ, ಸಾಸುವೆ ಎಣ್ಣೆ, ಕಬ್ಬಿಣದ ವಸ್ತುಗಳನ್ನು ದಾನವಾಗಿ ನೀಡಬೇಕು. ನಿಮ್ಮ ಜಾತಕದಲ್ಲಿ ಶನಿ ಸಾಡೇಸಾತಿ, ಅಷ್ಟಮ ಶನಿ, ಪಂಚಮ ಶನಿ ಮುಂತಾದ ಶನಿ ದೋಷವಿದ್ದರೆ ಶ್ರಾವಣ ಶನಿವಾರ ಪೂಜೆ ಮಾಡುವುದು ಅವಶ್ಯಕ. ಶ್ರಾವಣ ಶನಿವಾರದಂದು ಶನಿ ಪೂಜೆ ಮಾಡಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ. ಈ ದಿನ ಶನಿಯ ಜೊತೆ ಶಿವಪೂಜೆ ಮಾಡುತ್ತಾ ಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು. ಹಾಗೆ ಶನಿ ಬೀಜ ಮಂತ್ರವನ್ನು ಪಠಿಸಿ. ಹಾಗೆ ಈ ದಿನ ಶನಿ ದೇವಾಲಯಕ್ಕೆ ಹೋಗಿ ಸಾಸುವೆ ಎಣ್ಣೆಯ ದೀಪವನ್ನು ಬೆಳಗಿಸಿದರೆ ಒಳ್ಳೆಯದು. ಹನುಮಂತನ ಪೂಜೆ. ಶ್ರಾವಣ ಶನಿವಾರದಂದು ಹನುಮಂತ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ಎದುರಾದ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಮತ್ತು ಶನಿ ದೋಷದಿಂದ ಮುಕ್ತಿ ಪಡೆಯಬಹುದು. ಹಾಗಾಗಿ ಹೆಚ್ಚಿನ ಜನರು ಶ್ರಾವಣ ಶನಿವಾರದಂದು ಉಪವಾಸ ವ್ರತಗಳನ್ನು ಆಚರಣೆ ಮಾಡುತ್ತಾರೆ ಮತ್ತು ಈ ದಿನ ಹನುಮಂತನ ದೇವಸ್ಥಾನಕ್ಕೆ ತೆರಳಿ ಹನುಮಂತನ ಪೂಜೆ ಮಾಡುತ್ತಾರೆ. ಲಕ್ಷ್ಮೀ ವೆಂಕಟೇಶ್ವರ ಪೂಜೆ. ಶ್ರಾವಣ ಶನಿವಾರದಂದು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸುವುದರಿಂದ ವಿಶೇಷ ಫಲಗಳು ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಶ್ರಾವಣ ಶನಿವಾರದ ದಿನ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ತುಳಸಿಯ ಕಟ್ಟೆಯ ಮುಂದೆ ಶಂಖಚಕ್ರದ ರಂಗೋಲಿಯನ್ನು ಹಾಕಿ. ಹಾಗೆ ಮನೆಯೊಳಗೆ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇಟ್ಟು ಅದಕ್ಕೆ ತುಳಸಿ ಹಾರವನ್ನು ಹಾಕಿ. ಹಾಗೂ ಹಳದಿ ಬಣ್ಣದ ಹೂವು ಸ್ವಾಮಿಗೆ ಪ್ರಿಯವಾದದ್ದರಿಂದ ಹಳದಿ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿ.
ಹಾಗೆ ಸ್ವಾಮಿಯ ಮುಂದೆ ಅಕ್ಕಿ ಹಿಟ್ಟಿನಿಂದ ತಯಾರಿಸಿದ ದೀಪವನ್ನು ಬೆಳಗಿಸಿ. ಈ ದೀಪವನ್ನು ಅಕ್ಕಿ ಹಿಟ್ಟು, ಬೆಲ್ಲ ಮತ್ತು ತುಪ್ಪವನ್ನು ಬೆರೆಸಿ ತಯಾರಿಸುತ್ತಾರೆ. ಹಾಗೆ ಪೂಜೆಯ ವೇಳೆ ವೆಂಕಟೇಶ್ವರ ಸ್ವಾಮಿ ನಾಮಗಳನ್ನು ಪಠಿಸುತ್ತಾ ದೀಪಾರಾಧನೆ ಮಾಡಿದರೆ ಒಳ್ಳೆಯದು. ದೇವರಿಗೆ ಸಿಹಿ ನೈವೇದ್ಯವನ್ನು ಅರ್ಪಿಸಿ. ಅಲ್ಲದೆ ಶ್ರಾವಣ ಶನಿವಾರದಂದು ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧಿಸುವವರು ಪಡಿ ಕೇಳುವ ಶಾಸ್ತ್ರವನ್ನು ಮಾಡಬೇಕು. ಅಂದರೆ ಶುಭ್ರವಾದ ಬಟ್ಟೆ ತೊಟ್ಟು ಹಣೆಗೆ ಗೋವಿಂದನ ನಾಮವನ್ನು ಹಚ್ಚಿ ತಾಮ್ರದ ಚೊಂಬನ್ನು ಹಿಡಿದುಕೊಂಡು ಕನಿಷ್ಠ 5 ಮನೆಗೆ ಹೋಗಿ ಭಿಕ್ಷೆ ಅಥವಾ ಪಡಿ ಕೇಳಬೇಕು. ಅದರಿಂದ ಬಂದ ಧಾನ್ಯದಿಂದ ಸ್ವಾಮಿಗೆ ನೈವೇದ್ಯ ಅರ್ಪಿಸಬೇಕು. ನಿರ್ಗತಿಕರಿಗೆ ಮತ್ತು ಬಡವರಿಗೆ ದಾನ ಮಾಡಿ. ಈ ದಿನ ಶಿವ ದೇವಾಲಯದಲ್ಲಿ ಮರೆಯದೆ ಬಾರ್ಲಿಯನ್ನು ದಾನ ಮಾಡಿ. ಹಾಗೆ ಶ್ರಾವಣ ಶನಿವಾರದಂದು ಶನಿಗೆ ಪ್ರಿಯವಾದ ಶಮಿ ಹೂಗಳನ್ನು ಅರ್ಪಿಸಿ. ಇದರಿಂದ ಶನಿ ಗ್ರಹದ ಸಾಡೇಸಾತಿ, ಶನಿ ದೋಷ, ಶನಿ ಮಹಾದಶ, ಶನಿಧಯ್ಯ ಸೇರಿದಂತೆ ಇನ್ನಿತರ ಶನಿಗೆ ಸಂಬಂಧಿಸಿದ ದೋಷಗಳ ನಿವಾರಣೆಯಾಗುತ್ತದೆ. ಶಿವನಿಗೆ ಹೂವು ಅರ್ಪಿಸುವುದರ ಪ್ರಯೋಜನ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿವಾರದಂದು ಶಮಿ ಹೂಗಳನ್ನು ಶಿವನಿಗೆ ಅರ್ಪಿಸುವುದರಿಂದ ಶನಿ ದೋಷ ಕಡಿಮೆಯಾಗುತ್ತದೆ. ಶಿವನಿಗೆ ಅಗಸೆ ಹೂಗಳನ್ನು ಅರ್ಪಿಸಬೇಕು. ಭಗವಾನ್ ಶಿವನಿಗೆ ಶ್ರಾವಣ ಶನಿವಾರದ ದಿನದಂದು ಅಗಸೆ ಹೂಗಳನ್ನು ಮತ್ತು ಬಿಲ್ವ ಎಲೆಗಳನ್ನು ಅರ್ಪಿಸುವುದರಿಂದ ಆತನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಮತ್ತು ನಿಮಗೆ ಬಯಸಿದ ವರವನ್ನು ಕರುಣಿಸುತ್ತಾನೆ. ಇದರೊಂದಿಗೆ ನೀವು ಯಾವುದೇ ಸಂಕಲ್ಪವನ್ನಿಟ್ಟುಕೊಂಡು ಈ ಹೂಗಳನ್ನು ಶಿವನಿಗೆ ಅರ್ಪಿಸುವುದು ಅತ್ಯಂತ ಮಂಗಳಕರವಾಗಿದೆ. ಶಿವನಿಗೆ ಯಾವ ಹೂವು ಅರ್ಪಿಸಿದರೆ ಏನು ಪ್ರಯೋಜನ? ನೀವು ಶನಿವಾರದಂದು ಶಿವನಿಗೆ ಎಕ್ಕದ ಹೂವನ್ನು ಅರ್ಪಿಸುವುದರಿಂದ ಶಿವನು ನಿಮಗೆ ಮರಣಾಂತರ ಮೋಕ್ಷವನ್ನು ಆಶೀರ್ವದಿಸುತ್ತಾನೆ. ಇನ್ನು ಶಿವಲಿಂಗಕ್ಕೆ ಅಗಸ್ತ್ಯ ಪುಷ್ಪವನ್ನು ಅರ್ಪಿಸುವುದರಿಂದ ವ್ಯಕ್ತಿಯ ಗೌರವ ಹೆಚ್ಚಾಗುತ್ತದೆ. ಶಿವನಿಗೆ ಧತುರ ಅರ್ಪಿಸುವುದರ ಪ್ರಯೋಜನ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಧಾತೂರವನ್ನು ಶಿವನ ಅಚ್ಚುಮೆಚ್ಚಿನ ಪುಷ್ಪವೆಂದು ಪರಿಗಣಿಸಲಾಗಿದೆ. ಈ ದಿನ ಶಿವಾಲಯದಲ್ಲಿ ಧಾತೂರ ಗಿಡ ನೆಟ್ಟರೆ ಸಂಪತ್ತು ಮಾತ್ರವಲ್ಲ, ಬದಲಿಗೆ ನಿಮಗೆ ಧನಾಗಮನ ಕೂಡ ಆಗುತ್ತದೆ. ಇದಲ್ಲದೆ ನಿಮ್ಮ ಜೀವನದಲ್ಲಿ ದುಃಖ ಮತ್ತು ಬಡತನವು ದೂರವಾಗುತ್ತದೆ. ಒಟ್ಟಾರೆ ಶ್ರಾವಣ ಶನಿವಾರದಂದು ದೇವರ ಪೂಜೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಜೀವನದಲ್ಲಿ ಎದುರಾದ ಸಂಕಷ್ಟಗಳನ್ನು ನಿವಾರಿಸಿಕೊಳ್ಳಿ. ಪ್ರತಿ ಶ್ರಾವಣ ಶನಿವಾರದಂದು ನಿಯಮಗಳ ಪ್ರಕಾರ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.